ಮಚಾಸ್, ಇಮ್ಯಾಜಿನ್ ಮಾಡಿ, ಇಂಗ್ಲೆಂಡ್ನ ಒಂದು ತುಂಬ ಆರ್ಡಿನರಿ ಫ್ಯಾಮಿಲಿ ಒಂದು ರೆಗ್ಯುಲರ್ ಸಂಡೇ ಬೆಳಗ್ಗೆ ಅವ್ರ ಮನೆ ಅಟ್ಟ ಕ್ಲೀನ್ ಮಾಡ್ತಿದ್ರು. ಡಸ್ಟ್ ತುಂಬಿರೋ ವುಡನ್ ಬಾಕ್ಸಸ್ಗಳು, ಹಳೆ ಫೋಟೋ ಆಲ್ಬಮ್ಗಳು, ಮುರಿದೋಗಿರೋ ಆಟದ ಸಾಮಾನುಗಳು ಇವನ್ನೆಲ್ಲ ಎತ್ತಿಡಬೇಕಾದ್ರೆ ಅವರಿಗೊಂದು ಸಣ್ಣ ಮರದ ಬಾಕ್ಸು ಕಣ್ಣಿಗೆ ಬೀಳುತ್ತೆ. ಅದನ್ನು ತೆಗೆದು ನೋಡಿದಾಗ ಅದರಲ್ಲೊಂದು ಹಳೆ ಗನ್ ಇರುತ್ತೆ. ಅದನ್ನು ಆಕ್ಷನ್ ಎಕ್ಸ್ಪರ್ಟ್ ಹತ್ರ ತಗೊಂಡು ಹೋದಾಗ ಅವನು ಹೇಳಿದ್ದೊಂದು ಮಾತು ಆ ಫ್ಯಾಮಿಲಿ ಲೈಫ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಡ್ತು. ಇದು 220 ವರ್ಷ ಹಿಂದೆ ಶ್ರೀರಂಗಪಟ್ಟಣದಿಂದ ಮಾಯ ಆಗಿದ್ದ ಟಿಪ್ಪು ಸುಲ್ತಾನ್ ಅವರ ಸ್ವಂತ ಗನ್ ಅಂತ ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಚಾಸ್, 220 ವರ್ಷ ಆದಮೇಲೆ ಕೂಡ ಟಿಪ್ಪು ಸುಲ್ತಾನ್ಗೆ ಸಂಬಂಧಿಸಿದ ವಸ್ತುಗಳು ಹೊಸ ಜಾಗದಲ್ಲಿ ಸಿಗ್ತವೆ ಅಂದರೆ ನಮಗೆ ಸ್ಕೂಲಲ್ಲಿ ಹೇಳಿದ್ದ ಕತೆ ಕಂಪ್ಲೀಟ್ ಅಲ್ಲ ಅಂತ ಪಾಸಿಬಿಲಿಟಿ ಇದೆ. ಯಾಕಂದರೆ ಮೇ 4, 1799 ಶ್ರೀರಂಗಪಟ್ಟಣ ಫೋರ್ಟ್ನ ಗೋಡೆಗಳು ಬಿದ್ದು ಹೋಗ್ತವೆ. ಬ್ರಿಟಿಷ್ ಆರ್ಮಿ ಟಿಪ್ಪು ಸುಲ್ತಾನ್ ಅವರ ದೇಹನ ಗುರುತಿಸ್ತದೆ. ಪ್ಯಾಲೇಸ್ ಒಳಗಡೆ ನುಗ್ತಾರೆ. ಆ್ಯಂಡ್ ಅವ್ರು ನೋಡಿದ್ದು ಅವ್ರ ಕಲ್ಪನೆಗೂ ಮೀರಿದ ಸಂಪತ್ತು. ಬ್ರಿಟಿಷ್ ಒರಿಜಿನಲ್ ರೆಕಾರ್ಡ್ಸ್ ಪ್ರಕಾರ ಮೈಸೂರು ಆ ಕಾಲದ ಭಾರತದ ಅತ್ಯಂತ ಶ್ರೀಮಂತ ರಾಜ್ಯದಲ್ಲಿ ಒಂದು. ಚಿನ್ನ, ಡೈಮಂಡು, ಪ್ರೀಷಿಯಸ್ ಜೆಮ್ಸು ಇದನ್ನೆಲ್ಲ ನೋಡಿದ ಬ್ರಿಟಿಷ್ ಆಫೀಸರ್ ಕೂಡ ಶಾಕ್ ಆಗಿ ನಿಂತ್ಬಿಟ್ರು. ಆದರೆ ಇಲ್ಲೊಂದು ಪ್ರಶ್ನೆ ಇದೆ ಮಚಾಸ್. ನಮ್ಮ ಸ್ಕೂಲ್ ಬುಕ್ಸ್ ಹೇಳೋದು ಸಿಂಪಲ್, ಬ್ರಿಟಿಷರು ಮೈಸೂರು ಟ್ರೆಜರ್ನ ಪೂರ್ತಿ ಲೂಟ್ ಮಾಡಿದ್ರು ಅಂತ, ಕರೆಕ್ಟಾ? ಆದರೆ ನಿಜವಾಗ್ಲೂ ಅವರಿಗೆ ಎಲ್ಲ ಟ್ರೆಜರ್ ಸಿಗ್ತಾ, ಅಥವಾ ಅವರು ಕಂಡುಕೊಳ್ದಲ್ಲೇ ಬಿಟ್ಟೋಗಿರೋ ಒಂದು ಭಾಗ ಇವತ್ತಿಗೂ ನಮ್ಮ ಕರ್ನಾಟಕದ ಮಣ್ಣಿನ ಕೆಳಗಡೆ ಮಲಗಿದೆಯಾ? ಪೂರ್ತಿ ಕೇಳಿ, ಯಾಕಂದರೆ ಈ ಕತೆ ಒಂದು ಗನ್ನಿಂದ ಶುರು ಆಗಿ ಕರ್ನಾಟಕದ ದೊಡ್ಡ ರಹಸ್ಯದಲ್ಲಿ ಕೊನೆಯಾಗುತ್ತೆ. ಕತೆ ಕಾರ್ನರ್ ಚಾನಲ್ಗೆ ಸ್ವಾಗತ. ನಿಜವಾದ ಸತ್ಯ ಏನಂದರೆ, ನಮಗೆ ಹಿಸ್ಟ್ರಿ ಟೀಚರ್ಸ್ಗಳು ಬರೀ ಡೇಟ್ಸ್ ಮತ್ತು ಬ್ಯಾಟಲ್ ಕಲಿಸಿದ್ರು ಅಲ್ವಾ? ಆದರೆ ಈಸ್ಟ್ ಇಂಡಿಯನ್ ಕಂಪ್ನಿ ಒರಿಜಿನಲ್ ರೆಕಾರ್ಡ್ಸ್ ನೋಡಿದ್ರೆ ನಮಗೆ ಶಾಕ್ ಆಗುತ್ತೆ. ಬ್ರಿಟಿಷ್ಗೆ ಪ್ಯಾಲೇಸಲ್ಲಿ ಸಿಕ್ಕಿದ್ದು ಎಲ್ಲದಕ್ಕಿಂತ ದೊಡ್ಡ ಮಾಸ್ಟರ್ ಪೀಸ್. ಅದರಲ್ಲೂ ಟಿಪ್ಪು ಸುಲ್ತಾನ್ ಅವರ ಲೆಜೆಂಡ್ರಿ ಟೈಗರ್ ಥ್ರೋನ್ ಅಂದರೆ ಸಿಂಹಾಸನ ಅಂದರೆ ಬರೀ ಒಂದು ಚೇರಲ್ಲ ಮಚಾಸ್, ಅದು ಅಧಿಕಾರ, ಅದು ಗೌರವ, ಅದು ಒಂದು ಸಾಮ್ರಾಜ್ಯದ ಗುರುತು. ಪ್ಯೂರ್ ಚಿನ್ನ, ಡೈಮಂಡ್ಸ್, ರೂಬೀಸ್, ಎಮರಲ್ಡ್ಸ್ ಇದು ಎಲ್ಲನೂ ಹಾಕಿ ಮಾಡಿದ್ದ ಸಿಂಹಾಸನ. ಆ ಸಿಂಹಾಸನನ ನೋಡಿ ಬ್ರಿಟಿಷ್ ಆಫೀಸರ್ ಕೂಡ ಸ್ವಲ್ಪ ಸಮಯ ಮಾತೇ ಬರದೆ ನಿಂತುಬಿಟ್ಟಿದ್ರು ಅಂತ ಹೇಳ್ತಾರೆ. ಅವರು ಯುದ್ಧ ಗೆದ್ದಿರ್ಬೋದು, ಆದರೆ ಪ್ಯಾಲೇಸ್ ಒಳಗಡೆ ನೋಡಿದ್ದು ಅವ್ರಿಗೆ ಗೆದ್ದಿದ್ದು ಒಂದು ಕಿಂಗ್ಡಮ್ ಅಲ್ಲ, ಒಂದು ಸಂಪೂರ್ಣ ಜಗತ್ತು ಅಂತ ಅನಿಸಿತ್ತು. ಆದರೆ ಅದಕ್ಕಿಂತ ಭೀಕರವಾದ ವಿಷಯ ಇನ್ನು ಮುಂದೆ ನಡೆಯುತ್ತೆ. ಶ್ರೀರಂಗಪಟ್ಟಣದ ಆ ಅರಮನೆ ಒಳಗಡೆ ಒಂದು ಆರ್ಡರ್ ಬರುತ್ತೆ. ಅದೇನೆಂದರೆ, ಈ ಸಿಂಹಾಸನನ ಲಂಡನ್ಗೆ ತಗೊಂಡು ಹೋಗೋಕ್ಕೆ ಕಷ್ಟ, ಅದಕ್ಕಾಗಿ ಒಡೆದಾಕಿ ಅಂತ. ಆಫೀಸರ್ಸ್ ಕೈಲಿ ದೊಡ್ಡ ಸುತ್ತಿಗೆಗಳನ್ನ ಕೊಡ್ತಾರೆ. ಎಲ್ಲರೂ ಸೇರಿ ಅದನ್ನು ಒಡೆದು ಪುಡಿ ಮಾಡ್ತಾರೆ. ಆ ಸಿಂಹಾಸನನ ಪೀಸ್ ಮಾಡಿ ಆಫೀಸರ್ಸ್ಗೆ, ಸೋಲ್ಜರ್ಸ್ಗೆ ಲೂಟ್ ಆಗಿ ಹಂಚ್ತಾರೆ. ನಮ್ಮ ಊರ ಹೆರಿಟೇಜ್ನ ಬೆಲೆ ಅವರಿಗೆ ಬರೀ ಬಂಗಾರ, ಬರೀ ರತ್ನಗಳು, ಬರೀ ಹಣ. ಆದರೆ ನಮಗೆ ಅದು ನಮ್ಮ ಇತಿಹಾಸ, ನಮ್ಮ ಹೆಮ್ಮೆ, ನಮ್ಮ ಕಲೆ. ಕೆಲವು ತುಣುಕುಗಳು ಇವತ್ತು ಲಂಡನ್ನ ವಿಂಡ್ಸ್ಟರ್ ಕ್ಯಾಸಲಲ್ಲಿ ಇದೆ, ಕೆಲವು ಮ್ಯೂಸಿಯಮ್ಸ್ನಲ್ಲಿದೆ, ಕೆಲವು ಎಲ್ಲಿಗೆ ಹೋದು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಆದರೆ ಮಚಾಸ್, ರಿಯಲ್ ಮಿಸ್ಟ್ರಿ ಇಲ್ಲಿ ಶುರು ಆಗುತ್ತೆ. ಯಾಕಂದರೆ ಬ್ರಿಟಿಷರು ಒಡೆದಾಕಿದ್ದು ಸಿಂಹಾಸನ, ಆದರೆ ಮೈಸೂರಿನ ಎಲ್ಲ ಸಂಪತ್ತು ಅವ್ರ ಕೈಗೆ ಸೇರ್ತಾ? ಎಲ್ಲ ಲೂಟ್ ಮುಗಿದ್ಮೇಲೆ ಬ್ರಿಟಿಷ್ ಆಫೀಸರ್ ಒಂದು ಟೇಬಲ್ ಸುತ್ತ ಕೂತ್ಕೊಂಡು ಈಗ ಅವ್ರು ತಗೊಂಡು ಹೋಗೋ ಪ್ರತಿಯೊಂದು ವಸ್ತುಗಳನ್ನ ಲೆಕ್ಕ ಹಾಕ್ತಿದ್ರು. ಒಂದೊಂದು ಡೈಮಂಡು, ಒಂದೊಂದು ಬಂಗಾರ, ಆಭರಣ, ಒಂದೊಂದು ವೆಪನ್ ಎಲ್ಲನೂ ಕೇರ್ಫುಲ್ಲಾಗಿ ಲಿಸ್ಟ್ ಮಾಡ್ತಿದ್ರು. ಆದರೆ ಒಬ್ಬ ಸೀನಿಯರ್ ಆಫೀಸರ್ಸ್ಗೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತು. ಅವನು ಲಿಸ್ಟ್ನ ಮತ್ತೆ ನೋಡ್ದ, ಮತ್ತೆ ಲೆಕ್ಕ ಹಾಕ್ದ, ಆದರೆ ಲೆಕ್ಕ ಮ್ಯಾಚ್ ಆಗ್ತಿರ್ಲಿಲ್ಲ. ಪ್ಯಾಲೇಸಲ್ಲಿ ಸಿಕ್ಕಿದ್ದು ಒಂದು ಸೈಡು, ಮೈಸೂರು ರಾಜ್ಯದ ವೆಲ್ತ್ ರೆಕಾರ್ಡ್ಸ್ ಇನ್ನೊಂದು ಸೈಡು. ಮಧ್ಯೆ ಏನೋ ದೊಡ್ಡದಾಗೆ ಮಿಸ್ಸಿಂಗ್ ಇತ್ತು. ಆ ಮಿಸ್ಸಿಂಗ್ ಅಮೌಂಟ್ ಚಿಕ್ಕದಲ್ಲ ಮಚಾಸ್. ಅದಕ್ಕೆ ಕೆಲವರು ಒಂದು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದರು, ಬ್ರಿಟಿಷ್ಗೆ ನಿಜವಾಗ್ಲೂ ಆ ಟ್ರೆಷರ್ ಸಿಗ್ತಾ ಅಂತ, ಅಥವಾ ಯಾರೋ ಯಾವಾಗಲೂ ಎಲ್ಲಿಗೋ ಅದನ್ನು ಮರೆ ಮಾಡಿದ್ರ ಅಂತ. ನೀವು ಅಂದ್ಕೋಬೋದು ಇದೆಲ್ಲ ಲೋಕಲ್ ಕತೆಗಳು, ವಾಟ್ಸಪ್ ಫಾರ್ವರ್ಡ್ಗಳು ಅಂತ. ನಾನು ಕೂಡ ಮೊದಲು ಅದೇ ಅಂದ್ಕೊಂಡಿದ್ದೆ. ಆದರೆ 2013ನಲ್ಲಿ ನಡೆದ ಒಂದು ಡಿಸ್ಕವರಿ ಎಲ್ಲರನ್ನೂ ಮತ್ತೆ ಯೋಚನೆ ಮಾಡೋ ರೀತಿ ಮಾಡ್ತು. ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ASI ಶ್ರೀರಂಗಪಟ್ಟಣ ಫೋರ್ಟ್ ಕೆಳಗಡೆ ಸೈಂಟಿಫಿಕ್ ಗ್ರೌಂಡ್ ಸರ್ವೆ ಮಾಡ್ತು. ಯಾರೂ ಎಕ್ಸ್ಪೆಕ್ಟ್ ಮಾಡಿದ ಒಂದು ವಿಷಯ ಅವ್ರಿಗೆ ಸಿಕ್ತು. ಒಂದಲ್ಲ ಎರಡಲ್ಲ 5 ದೊಡ್ಡ ಅಂಡರ್ಗ್ರೌಂಡ್ ಟನಲ್ಸ್. ASI ಆಫೀಸರ್ಸ್ಗೆ ಟನಲ್ ಸಿಕ್ಕಿದ್ದು ನಿಜನೇ, ಆದರೆ ಆ 5 ಟನಲ್ಸ್ನಲ್ಲಿ ಒಂದು ಕೂಡ ಟ್ರೆಷರ್, ಚಿನ್ನ ಆ ಥರ ಏನೂ ಸಿಗಲಿಲ್ಲ. ಹಾಗಿದ್ರೆ ಈ ಟನಲ್ಸ್ ಯಾಕೆ? ಶತ್ರು ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕ, ಅಥವಾ ಏನಾದರೂ ಅಮೂಲ್ಯವಾದ ವಸ್ತುಗಳನ್ನ ಮರೆ ಮಾಡೋಕ್ಕ?
ಇಲ್ಲಿಂದ ಮತ್ತೊಂದು ರಹಸ್ಯ ಶುರು ಆಗುತ್ತೆ ಮಚಾಸ್. ನಮ್ಮ ಹಾಸನ್ ಡಿಸ್ಟಿಕ್ನ ಮಂಜರಾಬಾದ್ ಫೋರ್ಟ್ ನೀವು ಹೋಗಿರ್ಬೋದು, ಸ್ಕೂಲ್ ಟ್ರಿಪ್ಸ್ನಲ್ಲಿ ಫೋಟೋ ತೆಗೆದಿರ್ಬೋದು. ಆ ಸ್ಟಾರ್ ಶೇಪ್ಡ್ ಫೋರ್ಟ್ನ ನೋಡಿ ನೀವು ಅಡ್ಮೈರ್ ಮಾಡಿರ್ಬೋದು. ಆದರೆ ಲೋಕಲ್ ಜನ ಇವತ್ತಿಗೂ ಒಂದು ಮಾತು ಹೇಳ್ತಾರೆ, ಟಿಪ್ಪು ಸುಲ್ತಾನ್ ವಾರ್ ಎಮರ್ಜೆನ್ಸಿ ಸಮಯದಲ್ಲಿ ಕೆಲವು ರಹಸ್ಯಗಳು ಮಣ್ಣಿನ ಮೇಲಲ್ಲ ಮಣ್ಣಿನ ಕೆಳಗಡೆ ಟ್ರಾವೆಲ್ ಮಾಡ್ತಿದ್ವು ಅಂತ. ಅದು ನಿಜನಾ ಅಥವಾ ಜನರ ಕಲ್ಪನೆ ಮಾತ್ರನಾ? ಅದಕ್ಕೆ ಇವತ್ತಿಗೂ ಯಾರ ಹತ್ರನೂ ಉತ್ತರ ಇಲ್ಲ. ಕೆಲವು ಲೋಕಲ್ ಕಥೆಗಳು ಹೇಳ್ತವೆ, ಶ್ರೀರಂಗಪಟ್ಟಣ ಅಂಡರ್ಗ್ರೌಂಡ್ ನೆಟ್ವರ್ಕ್ ಡೈರೆಕ್ಟಾಗಿ ನಮ್ಮ ಹಾಸನ್ ಡಿಸ್ಟಿಕ್ನ ಮುಂಜರಾಬಾದ್ ಫೋರ್ಟ್ವರೆಗೂ ಕನೆಕ್ಟ್ ಆಗ್ತಿತ್ತು ಅಂತ. ಕ್ರೈಸಿಸ್ ಸಮಯದಲ್ಲಿ ಗೋಲ್ಡ್ನ ಸೇಫ್ ಪ್ಲೇಸ್ಗೆ ಶಿಫ್ಟ್ ಮಾಡೋಕ್ಕೆ ಈ ಟನಲ್ ಯೂಸ್ ಆಗ್ತಿದ್ವು ಅಂತ ಕೆಲವ್ರು ನಂಬ್ತಾರೆ. ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಇದೆ ಮಚಾಸ್. ESI ಕಂಡಿದ್ದು ಆ 5 ಟನಲ್ಸ್ ಅದು ನಿಜಾನೇ, ಆದರೆ ಆ ಟನಲ್ಸ್ ಮುಂಜರಾಬಾದ್ ಫೋರ್ಟ್ಗೆ ಕನೆಕ್ಟ್ ಆಗ್ತಿದ್ವು ಅಥವಾ ಅಲ್ಲಿ ಟ್ರೆಜರಿ ಹೈಡ್ ಮಾಡ್ತಿದ್ರು ಅನ್ನೋದು ಲೋಕಲ್ ಕಥೆಗಳು ಮಾತ್ರ. ಅದಕ್ಕೆ ಯಾವುದೇ ಪ್ರೂಫ್ ಇನ್ನೂ ಸಿಕ್ಕಿಲ್ಲ. ಆದರೆ ಈ ಡಾಕ್ಯುಮೆಂಟ್ರಿ ಶುರುವಾಗಿದ್ದು ಇಂಗ್ಲೆಂಡ್ನ ಒಂದು ಅಟ್ಟದಲ್ಲಿ ಸಿಕ್ಕ ಟಿಪ್ಪು ಸುಲ್ತಾನ್ ಗನ್ನಿಂದ. ನೆನಪಿದೆ ಅಲ್ವಾ? 220 ವರ್ಷ ಆದಮೇಲೂ ಕೂಡ ಟಿಪ್ಪು ಸುಲ್ತಾನ್ ಸಂಬಂಧಿಸಿದ ವಸ್ತುಗಳು ಹೊಸ ಜಾಗದಲ್ಲಿ ಸಿಗ್ತವೆ ಅಂದರೆ ಈಗಲೂ ಅದೇ ಪ್ರಶ್ನೆ ಬರುತ್ತೆ, ಬ್ರಿಟಿಷರು ನಿಜವಾಗ್ಲೂ ಎಲ್ಲ ಟ್ರೆಜರ್ನು ದೋಚಿದ್ರ ಅಥವಾ ಇನ್ನೂ ಅವರಿಗೆ ಸಿಗ್ದಲೇ ಇರೋ ಭಾಗ ನಮ್ಮ ಕರ್ನಾಟಕದ ಮಣ್ಣಿನ ಕೆಳಗಡೆ ಮಲಗಿದ್ಯಾ ಅಂತ. ಟಿಪ್ಪು ಸುಲ್ತಾನ್ ಹೀರೋನ ವಿಲನ್ನ ಈ ಡಿಬೇಟ್ ಬಹುಶಃ 100 ವರ್ಷ ಮುಂದೆ ಹೋದ್ರೂ ಕೂಡ ಮುಗಿಯಲ್ಲ ಅನ್ಸುತ್ತೆ ಮಚಾಸ್. ಆದರೆ ಪೊಲಿಟಿಕ್ಸ್ನ ಸ್ವಲ್ಪ ಪಕ್ಕಕ್ಕಿಡೋಣ. ಈ ಕತೆ ಬರೀ ಒಬ್ಬ ರಾಜನ ಬಗ್ಗೆ ಅಲ್ಲ, ಈ ಕತೆ ಬರೀ ಬಂಗಾರದ ಬಗ್ಗೆ ಅಲ್ಲ. ಇದು ನಮ್ಮ ಮಣ್ಣಿನ ಕತೆ, ನಮ್ಮ ಕಲೆ, ನಮ್ಮ ಕರಗದಂಥ ಇತಿಹಾಸದ ಕತೆ. ಒಂದು ಕಾಲದಲ್ಲಿ ಪ್ರಪಂಚವನ್ನೇ ಬೆರಗುಗೊಳಿಸುತ್ತಿದ್ದ ಮೈಸೂರಿನ ಹೆಮ್ಮೆ. ಇಮ್ಯಾಜಿನ್ ಮಾಡಿ ಮಚಾಸ್, ಇನ್ನು 50 ವರ್ಷ ನಂತರ ನಮ್ಮ ಮಕ್ಕಳು ಮಂಜರಾಬಾದ್ ಫೋರ್ಟ್ ಮುಂದೆ ನಿಂತು ಆ ಹಳೆ ಗೋಡೆಗಳನ್ನ ಮುಟ್ಟಿ ನಮ್ಮ ಕಡೆ ತಿರುಗಿ ಒಂದು ಮಾತು ಕೇಳಿದ್ರೆ, ನಮ್ಮ ಕಾಲಡಿ ಕೆಳಗಡೆ ಇತಿಹಾಸ ಮಲಗಿತ್ತು ಅಂತ ನಿಮಗೆ ಗೊತ್ತಿದ್ರು ನೀವು ಯಾಕೆ ಅದನ್ನು ಹುಡುಕ್ಲಿಲ್ಲ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇರುತ್ತಾ? ಅಥವಾ ನಾವು ಕೂಡ ರಹಸ್ಯ ಜೊತೆ ಮಣ್ಣಲ್ಲಿ ಮರೆಯಾಗ್ತೀವ? ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಕತೆ ಕಾರ್ನರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವೆಶ್ಚನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.